ನಿಮ್ಗೆ ಗೊತ್ತಿರ್ಬೋದು, ಕೆಲವು ದಿನಗಳ ಹಿಂದೆ ಸಾಧಾರಣ 1 ತಿಂಗಳಾಗ್ತಾ ಬಂತು, ಕರ್ನಾಟಕದ ಬಸ್ನಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಬರ್ತಾರೆ. ಹುಡುಗ ತನಗೂ ಕೂಡ ಫ್ರೀ ಟಿಕೆಟ್ ಅಂತ ಹೇಳ್ತಾನೆ. ಇಲ್ಲ, ನಿನಗೆ ಕೊಡೋಕ್ಕಾಗೋದಿಲ್ಲ, ಹುಡುಗಿಗೆ ಮಾತ್ರ ಕೊಡೋಕ್ಕಾಗೋದು ಅಂತ ಹೇಳುವಾಗ ಗಲಾಟೆ ಆಗುತ್ತೆ. ಆಗ ಹುಡುಗ ನೀನು ಮರಾಠಿಯಲ್ಲಿ ಮಾತಾಡು ಅಂಥೇಳಿ ಕಂಡಕ್ಟರ್ಗೆ ಹೊಡೆದಿರುವಂಥದ್ದು ಎಲ್ಲ ನೆನಪಿಗೆ ಇದೆ. ಅದಾದ ನಂತರ ಇಡೀ ಮಾಧ್ಯಮ ಕೂಡ ಅದರ ವಿರುದ್ಧ ಧ್ವನಿ ಎತ್ತಿತ್ತು, ಭಾಳ ಜೋರಾಗಿ ಧ್ವನಿ ಎತ್ತಿತ್ತು. ನಾವಂತೂ ರಿಪಬ್ಲಿಕ್ ಕನ್ನಡ ಒಂದು ಅವಾಜೆ ಹಾಕಿತ್ತು. ತಾಕತ್ತಿದ್ರೆ ಅಲ್ಲಿ ಕಾಂಜಿ ಪಾಪ ಸಣ್ಣ ಪುಟ್ಟ ಡ್ರೈವರು ಕಂಡಕ್ಟರ್ಗಳನ್ನೆಲ್ಲ ಟಚ್ ಮಾಡೋದು. ತಾಕತ್ತಿದ್ರೆ ಬಂದು ಮುಖ್ಯಮಂತ್ರಿಯನ್ನು ಟಚ್ ಮಾಡ್ರಪ್ಪ, ತಾಕತ್ತಿದ್ರೆ ಬಂದು ಡಿ ಕೆ ಶಿವಕುಮಾರನ್ನು ಟಚ್ ಮಾಡ್ರಪ್ಪ, ತಾಕತ್ತಿದ್ರೆ ಅಲ್ಲಿ ನಮ್ಮ ಮಂತ್ರಿಗಳಿದ್ದಾರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಟಚ್ ಮಾಡಿ ನೋಡಿ, ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನು ಟಚ್ ಮಾಡಿ ನೋಡಿ. ನಾವು ಟಚ್ ಮಾಡೋದಿದ್ರು ಕೂಡ ಅಂಥವ್ರನ್ನೇ ಮಾಡಬೇಕು, ಅದು ಬಿಟ್ಟು ಸಣ್ಣ ಪುಟ್ಟ ಡ್ರೈವರ್ಗೆಲ್ಲ ಹೊಡೆಯೋದಲ್ಲ ಅನ್ನುವಂಥದ್ದು ಹೇಳಿದ್ವಿ. ನಂತರ ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣ ಒಂದು ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತು. ಅಲ್ಲಿಗೆ ಹೋಗಿ ತಕ್ಕ ಉತ್ತರವನ್ನು ಕೊಟ್ಟು ಬಂದಿತ್ತು. ಆ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಮರುದಿವಸ ಒಂದು ಸಾಕೇತಿಕವಾಗಿ ಪ್ರತಿಭಟನೆ ಮಾಡಿದರು. ಎಲ್ಲ ಆಗಿರಬೇಕಾದ್ರೆ ಸಡನ್ನಾಗಿ ನಿನ್ನೆ ಒಂದು 4-5 ದಿವಸದ ಹಿಂದೆ ಬಂದ್ ಅರೆ ಆಯಿತು, ಎದುರೇಟ್ ಆಯಿತು. ಆಮೇಲೆ ಎಲ್ಲ ಎಕ್ಸ್ಪೈರಿ ಡೇಟ್ ಎಲ್ಲ ಆದ ನಂತರ ಇವತ್ತು ಬಂದು ನೀವು ದತ್ತನೆ ನಿಂತ್ಕೊಂಡ್ಬಿಟ್ಟು ಬಂದ್ ಮಾಡಿ ಏನಿದ್ರ ಅರ್ಥ? ನಿಮಗೆ ಮನಸ್ಸಾದಾಗ ಬಂದ್ ಮಾಡೋದಾ? ಮೊದಲೇ ಮಾಡ್ಬೋದಿತ್ತಲ್ಲ. ಇಲ್ಲ, ಮಗಳ ಮದುವೆ ಇತ್ತು, ಅವ್ರ ಮದುವೆ ಇತ್ತು, ಅಮೆರಿಕಕ್ಕೆ ಹೋಗಿ ಬರಲಿಕ್ಕಿತ್ತು, ಟೂರ್ ಹೋಗಿ ಬರಲಿಕ್ಕಿತ್ತು. ಏನಿದು? ಕನ್ನಡವನ್ನು ಏನು ತಂದುಕೊಂಡಿದ್ದೀರಿ? ನಿಮಗೆ ಇಷ್ಟ ಬಂದಾಗ ಕನ್ನಡವನ್ನು ಆಟ ಆಡಿಸ್ಬಿಡೋದಾ, ಕರ್ನಾಟಕವನ್ನು ಆಟ ಆಡಿಸ್ಬಿಡೋದಾ? ಅದು ಇವತ್ತು ಆಗಿದ್ದು ಅದುವೇ. ಈಗಲೂ ಹೇಳ್ತಾ ಇದ್ದೀನಿ, ಭಾಳ ಗೌರವಿತವಾಗಿ ಹೇಳ್ತಾ ಇದ್ದೀನಿ, ನೀವು ಒಂದಾಗಿ ಬಂದರೆ ಮಾತ್ರ ಜನ ಸಪೋರ್ಟ್ ಕೊಡ್ತಾರೆ ಅನ್ನೋದನ್ನು ಕಳೆದ ಬಾರಿ ಕೂಡ ನೀವು ನೋಡಿದ್ದೀರಿ. ಯಾವಾಗ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಈ ಥರ ನಿಮಗೆ ಮನಸ್ಸಿಗೆ ಬಂದಾಗ, ನೆನಪಾದಾಗ ನೀವು ಬಂದ್ ಮಾಡಿದರೆ ಯಾರೂ ಸಪೋರ್ಟ್ ಕೊಡಲ್ಲ. ರಿಪಬ್ಲಿಕ್ ಕನ್ನಡವಂತೂ ಯಾವ ಥರ ಸಪೋರ್ಟ್ ಮಾಡಿತ್ತು ಕನ್ನಡ ಸಂಘಟನೆಗಳಿಗೆ ಅಂತಂದರೆ ಎಲ್ಲ ವಿಧದ ಪ್ರಚಾರವನ್ನು ಕೂಡ ಪೂರ್ತಿ ದಿನ ಮಾಡಿತ್ತು. ಆದರೆ ನಿಮ್ಮ ಒಳಗಿರುವಂಥ ಒಂದು ಪ್ರತಿಷ್ಠೆ ಇದೆಯಲ್ಲ, ಸ್ವಪ್ರತಿಷ್ಠೆ, ಅದು ಕನ್ನಡದ ಪರವಾಗಿರಲಿಲ್ಲ, ವ್ಯಕ್ತಿಗಳ ಪರವಾಗಿ ಇತ್ತು. ಹಾಗಾಗಿ ಸೋಲಾಗಿದೆ. ಇವತ್ತು ಕರ್ನಾಟಕ ಬಂದಿತ್ತು, ಆದರೆ ಕರ್ನಾಟಕ ಬಂದ್ಗೆ ಯಾವುದೇ ಬೆಂಬಲ ಸಿಗಲಿಲ್ಲ. ಅಲ್ಲಿ ಇಲ್ಲಿ ಆಯಿತು, ಬೆಳಗಾವಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ನಡೆದು ಬಿಟ್ಟರೆ ಇಡೀ ರಾಜ್ಯ ಎಂದಿನಂತೆ ಇತ್ತು. ಅದಕ್ಕೆ ಕಾರಣ ಏನು ಗೊತ್ತಿದೆ, ರಾಜಕಾರಣಿಗಳು ಕೂಡ ಸಪೋರ್ಟ್ ಕೊಡಲಿಲ್ಲ. ರಾಜಕಾರಣಿಗಳು ಸಪೋರ್ಟ್ ಕೊಡೋದು ಬೇಡ ರೀ, ನೀವು ನಿಮ್ಮ ಉದ್ದೇಶ ಕರೆಕ್ಟ್ ಆಗಿದ್ದರೆ ಜನಗಳೇ ಸಪೋರ್ಟ್ ಕೊಡ್ತಾರೆ. ಬಟ್ ನಿಮ್ಮ ಉದ್ದೇಶ ಸರಿಯಾಗಿರಲಿಲ್ಲ, ಪ್ರತಿಷ್ಠೆ ಮಾತ್ರ ಮುಖ್ಯವಾಗಿತ್ತು. ಅವನು ದೊಡ್ಡವನ, ಇವನು ದೊಡ್ಡವನ, ನೇರವಾಗಿ ಹೇಳ್ತೀನಿ, ಇದಿಷ್ಟೇ ಆಗಿದ್ದು. ನಾರಾಯಣಗೌಡ ದೊಡ್ಡವನ, ವಾಟಾಳ್ ದೊಡ್ಡವನ ಅನ್ನುವಂಥ ಒಂದು ಪ್ರತಿಷ್ಠೆ ಇದೆಯಲ್ಲ, ಇದು ಇಲ್ಲಿ ತನಕ ಬಂದು ನಿಂತಿದೆ. ಸ್ವಾಮಿ, ಅವರು ದೊಡ್ಡವರಲ್ಲ, ಇವರು ದೊಡ್ಡವರಲ್ಲ. ನಿಮ್ಮ ಪ್ರತಿಭಟನೆ, ನಿಮ್ಮ ಹೋರಾಟಗಳಿಗೆ ನಮ್ಮ ಗೌರವ ಇದೆ. ನಿಮಗಿಂತಲೂ ದೊಡ್ಡದು ಕನ್ನಡ, ನೆನಪಿರಲಿ. ಹಾಗಾಗಿ ಇವತ್ತು ಸೋಲಾಗಿದೆ. ಬಂದ್ಗೆ ನೋಡ್ಕೊಂಬನ್ನಿ ಸ್ಟೋರಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ನಂಬಿಕೆ ವಾಸ್ತೆಗೆ ನಡೀತು ಕರ್ನಾಟಕ ಬಂದ್. ವಾಟಾಳ್ ಕರೆ ನೀಡಿದ್ದ ಹೋರಾಟ ವಿಫಲ. ಬಂದ್ ಬಂದ್ ಬಂದ್. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ್ದ ಬಂದ್ ವಿಫಲವಾಗಿದೆ. ಕನ್ನಡ ಹೋರಾಟಗಾರರ ತಿಕ್ಕಾಟಕ್ಕೆ ದೊಡ್ಡ ಹೋರಾಟವೊಂದು ಹಳ್ಳ ಹಿಡಿದಿದೆ. ಹೆಸರಿಗಷ್ಟೇ ನಡೀತು ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ ನಡೀತಾ ಇತ್ತು. ಎಂದಿನಂತೆ ಎಲ್ಲ ಸೇವೆಗಳು ಕೂಡ ಲಭ್ಯವಿದ್ವು. ಬಸ್, ಆಟೋ, ಕ್ಯಾಬ್ಗಳು ರಸ್ತೆಗಿಳಿದಿದ್ವು. ಹೋಟೆಲ್ಗಳು ತೆರೆದಿದ್ವು. ಆಸ್ಪತ್ರೆಗಳಲ್ಲಿ ಸೇವೆ ಸಿಗ್ತಾ ಇತ್ತು. ಆದರೂ ವಾಟಾಳ್ ನಾಗರಾಜ್ ಹೇಳಿದ್ದು ಇಷ್ಟು: ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ. ಕೆಲವು ಕಡೆ ಹೋಟ್ಲ್ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್, ಕನ್ನಡಿಗರಿಗಾಗಿ ಕರೆದಿರ್ತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಬೆಂಗಳೂರು ಸೇರಿ ಹಲವೆಡೆ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಸಂಘರ್ಷ ನಡೆಯಿತು. ಟೌನ್ ಹಾಲ್ ಎದುರು ಹೈಡ್ರಾಮವೇ ನಡೆಯಿತು. ವಾಟಾಳ್ ಸೇರಿ ಹೋರಾಟದ ಪ್ರಮುಖರನ್ನ ಪೊಲೀಸರು ವಶಕ್ಕೆ ಪಡೆಯುವಾಗ ರಣರಂಗವಾಗಿತ್ತು.
ಬೆಳಗಾವಿಯಲ್ಲಿ MES ಪುಂಡ್ರ ಸಮಸ್ಯೆ ಆಗಿರ್ಬೋದು. ಇವಾಗ ಸೆಷನ್ ನಡೀತಾ ಇದೆ. ಮನ್ಸು ಮಾಡಿದರೆ ಎಲ್ಲರೂ ಒಕ್ಕೂರಿನಿಂದ ಒಂದು ಕಾಯ್ದೆಯನ್ನು ಮಾಡಿ MESನ ಬ್ಯಾನ್ ಮಾಡ್ಬೋದಿತ್ತು. ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದನ್ನೂ ಮಾಡ್ತಾ ಇಲ್ಲ. ವಾಟಾಳ್ ನಾಗರಾಜ್ ಬಸ್ನಿಂದ ಕೆಳಗಿಳಿಯಲ್ಲ ಅಂತ ಗಂಟೆಗಟ್ಟಲೆ ಬಸ್ನಲ್ಲೇ ಕುಳಿತು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಪೊಲೀಸರು ವಾಟಾಳ್ ಇದ್ದ ಬಸ್ಸನ್ನೇ ಠಾಣೆಗೆ ತೆಗೆದುಕೊಂಡು ಹೋದ್ರು. ಧಾರವಾಡದಲ್ಲಿ ಎಮ್ಮೆ ಏರಿ ಪ್ರೊಟೆಸ್ಟ್ ಹೈಡ್ರಾಮಾ. ಧಾರವಾಡದಲ್ಲಿ ಕರವೇ ಶಿವರಾಮೇಗೌಡ ಬಣದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. MES ಅಣುಕು ಶವಯಾತ್ರೆ ವೇಳೆ ಎಮ್ಮೆಯೊಂದು ಬೆದರಿ ಓಡಿ ಹೋಯಿತು. MES ಬ್ಯಾನ್ನಿಂದ ಪರಿಹಾರ ಸಿಗಲ್ಲ. ಮರಾಠಿಗರ ಪರ ಸತೀಶ್ ಜಾರಕಿಹೊಳಿ ಬ್ಯಾನ್. ಬೆಳಗಾವಿಯಲ್ಲಿ MES ಪುಂಡರ ಅಟ್ಟಹಾಸ ಎಂಥವರಿಗೂ ಗೊತ್ತೇ ಇದೆ. ಮೊನ್ನೆಯಷ್ಟೇ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು. ಅಂಥ MES ಸಂಘಟನೆಯನ್ನು ನಿಷೇಧಿಸಿದ್ರೆ ಫಲ ಸಿಗಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಅಲ್ಲ, ನಿಷೇಧ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋದು ನೀವು? ಈಗ ನಿಷೇಧ ಮಾಡ್ತಾರೆ, ಓಕೆ, ಅದನ್ನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡೋಕೆ. ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದು ಏನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು. ಅದು ಹಾಗೆ ಎಲ್ಲ ನಡ್ಲಿಕ್ಕೆ ಮತ್ತೀಗ ಅದು ಇದ್ದಾಗ ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಕನ್ನಡ ಭಾಷೆಗಾಗಿ, ಕನ್ನಡಿಗರ ರಕ್ಷಣೆಗಾಗಿ ಕನ್ನಡದ ಸೇನಾನಿಗಳು ಕರ್ನಾಟಕ ಬಂದ್ ಮಾಡಿದ್ರೆ ಕನ್ನಡವನ್ನ ಕಾಪಾಡಬೇಕಾದ ಕಾಂಗ್ರೆಸ್ ಸಚಿವರು MES ಪರ ಬ್ಯಾಟ್ ಬೀಸಿದ್ದಾರೆ. ಇದು ನಮ್ಮ ಕರ್ಮ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ದಿನಗಳ ಹಿಂದೆ ಸಾಧಾರಣ ವಂತಿಗಳಾಗ್ತಾ ಬಂತು. ಕರ್ನಾಟಕದ ಬಸ್ನಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಬರ್ತಾರೆ. ಹುಡುಗ ತನಗೂ ಕೂಡ ಫ್ರೀ ಟಿಕೆಟ್ ಅಂತ ಹೇಳ್ತಾನೆ. ಇಲ್ಲ, ನಿನಗೆ ಕೊಡೋಕ್ಕಾಗೋದಿಲ್ಲ, ಹುಡುಗಿಗೆ ಮಾತ್ರ ಕೊಡೋಕ್ಕಾಗೋದು ಅಂತ ಹೇಳುವಾಗ ಗಲಾಟೆ ಆಗುತ್ತೆ. ಆಗ ಹುಡುಗ ನೀನು ಮರಾಠಿಯಲ್ಲಿ ಮಾತಾಡು ಅಂಥೇಳಿ ಕಂಡಕ್ಟರ್ಗೆ ಹೊಡೆದಿರುವಂಥದ್ದು ಎಲ್ಲ ನೆನಪಿಗೆ ಇದೆ. ಅದಾದ ನಂತರ ಇಡೀ ಮಾಧ್ಯಮ ಕೂಡ ಅದರ ವಿರುದ್ಧ ಧ್ವನಿ ಎತ್ತಿತ್ತು, ಭಾಳ ಜೋರಾಗಿ ಧ್ವನಿ ಎತ್ತಿತ್ತು. ನಾವಂತೂ ರಿಪಬ್ಲಿಕ್ ಕನ್ನಡ ಒಂದು ಅವಾಜೆ ಹಾಕಿತ್ತು. ತಾಕತ್ತಿದ್ರೆ ಅಲ್ಲಿ ಕಾಂಜಿ ಪಾಪ ಸಣ್ಣ ಪುಟ್ಟ ಡ್ರೈವರು ಕಂಡಕ್ಟರ್ಗಳನ್ನೆಲ್ಲ ಟಚ್ ಮಾಡೋದು. ತಾಕತ್ತಿದ್ರೆ ಬಂದು ಮುಖ್ಯಮಂತ್ರಿಯನ್ನು ಟಚ್ ಮಾಡ್ರಪ್ಪ, ತಾಕತ್ತಿದ್ರೆ ಬಂದು DK ಶಿವಕುಮಾರನ್ನು ಟಚ್ ಮಾಡ್ರಪ್ಪ, ತಾಕತ್ತಿದ್ರೆ ಅಲ್ಲಿ ನಮ್ಮ ಮಂತ್ರಿಗಳಿದ್ದಾರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಟಚ್ ಮಾಡಿ ನೋಡಿ, ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನು ಟಚ್ ಮಾಡಿ ನೋಡಿ. ನಾವು ಟಚ್ ಮಾಡೋದಿದ್ರು ಕೂಡ ಅಂಥವ್ರನ್ನೇ ಮಾಡಬೇಕು, ಅದು ಬಿಟ್ಟು ಸಣ್ಣ ಪುಟ್ಟ ಡ್ರೈವರ್ಗೆಲ್ಲ ಹೊಡೆಯೋದಲ್ಲ ಅನ್ನುವಂಥದ್ದು ಹೇಳಿದ್ವಿ. ನಂತರ ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣ ಒಂದು ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತು. ಅಲ್ಲಿಗೆ ಹೋಗಿ ತಕ್ಕ ಉತ್ತರವನ್ನು ಕೊಟ್ಟು ಬಂದಿತ್ತು. ಆ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಮರುದಿವಸ ಒಂದು ಸಾಕೇಂತಿಕವಾಗಿ ಪ್ರತಿಭಟನೆ ಮಾಡಿದರು. ಎಲ್ಲ ಆಗಿರಬೇಕಾದ್ರೆ ಸಡನ್ನಾಗಿ ನಿನ್ನೆ ಒಂದು 4-5 ದಿವಸದ ಹಿಂದೆ ಬಂದ್ ಅರೆ ಆಯಿತು, ಎದುರೇಟ್ ಆಯಿತು. ಆಮೇಲೆ ಎಲ್ಲ ಎಕ್ಸ್ಪೈರಿ ಡೇಟ್ ಎಲ್ಲ ಆದ ನಂತರ ಇವತ್ತು ಬಂದು ನೀವು ದತ್ತನೆ ನಿಂತ್ಕೊಂಡ್ಬಿಟ್ಟು ಬಂದ್ ಮಾಡಿ ಏನಿದ್ರ ಅರ್ಥ? ನಿಮಗೆ ಮನಸ್ಸಾದಾಗ ಬಂದ್ ಮಾಡೋದಾ? ಮೊದಲೇ ಮಾಡ್ಬೋದಿತ್ತಲ್ಲ. ಇಲ್ಲ, ಮಗಳ ಮದುವೆ ಇತ್ತು, ಅವ್ರ ಮದುವೆ ಇತ್ತು, ಅಮೆರಿಕಕ್ಕೆ ಹೋಗಿ ಬರಲಿಕ್ಕಿತ್ತು, ಟೂರ್ ಹೋಗಿ ಬರಲಿಕ್ಕಿತ್ತು. ಏನಿದು? ಕನ್ನಡವನ್ನು ಏನು ತಂದುಕೊಂಡಿದ್ದೀರಿ? ನಿಮಗೆ ಇಷ್ಟ ಬಂದಾಗ ಕನ್ನಡವನ್ನು ಆಟ ಆಡಿಸ್ಬಿಡೋದಾ, ಕರ್ನಾಟಕವನ್ನು ಆಟ ಆಡಿಸ್ಬಿಡೋದಾ? ಅದು ಇವತ್ತು ಆಗಿದ್ದು ಅದುವೇ. ಈಗಲೂ ಹೇಳ್ತಾ ಇದ್ದೀನಿ, ಭಾಳ ಗೌರವಿತವಾಗಿ ಹೇಳ್ತಾ ಇದ್ದೀನಿ, ನೀವು ಒಂದಾಗಿ ಬಂದರೆ ಮಾತ್ರ ಜನ ಸಪೋರ್ಟ್ ಕೊಡ್ತಾರೆ ಅನ್ನೋದನ್ನು ಕಳೆದ ಬಾರಿ ಕೂಡ ನೀವು ನೋಡಿದ್ದೀರಿ. ಯಾವಾಗ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಈ ಥರ ನಿಮಗೆ ಮನಸ್ಸಿಗೆ ಬಂದಾಗ, ನೆನಪಾದಾಗ ನೀವು ಬಂದ್ ಮಾಡಿದರೆ ಯಾರೂ ಸಪೋರ್ಟ್ ಕೊಡಲ್ಲ. ರಿಪಬ್ಲಿಕ್ ಕನ್ನಡವಂತೂ ಯಾವ ಥರ ಸಪೋರ್ಟ್ ಮಾಡಿತ್ತು ಕನ್ನಡ